ಹಲೋ ಯಂಗ್ ಚಾಂಪ್ಸ್, ವೆಲ್ಕಮ್ ಬ್ಯಾಕ್ ಟು ತ್ರಿಬಲ್ ಟಿ ಅಕಾಡೆಮಿ. ಸೊ ಯಾರೆಲ್ಲ KCET 2026ಗೆ ಪ್ರಿಪೇರ್ ಆಗ್ತಿರ್ತೀರೋ ಅವ್ರಿಗೆ ಇಂಪಾರ್ಟೆಂಟ್ ಅಪ್ಡೇಟ್. ನಿಮ್ಮ KCET 2026 ಅಪ್ಲಿಕೇಶನ್ಸ್ ಮೇಜರ್ ಚೇಂಜಸ್ ಏನು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಜೊತೆಗೆ ಯಾರೆಲ್ಲ ಇನ್ನೂ KCET 2026 ಅಪ್ಲಿಕೇಶನ್ಸ್ ಹಾಕಿಲ್ವೋ, ಕಂಪ್ಲೀಟ್ ಅಪ್ಲಿಕೇಶನ್ ಪ್ರೊಸೆಸ್ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಹಾಕೋದು ಅನ್ನೋದನ್ನ ಕ್ಲಿಯರ್ ಆಗಿ ವಿಡಿಯೋ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಅವೈಲಬಲ್ ಇದೆ. ಸೊ ಆ ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಯು ಕ್ಯಾನ್ ಗೋ ಬ್ಯಾಕ್ ಅಂಡ್ ವಾಚ್ ಇಟ್. ಸೊ ಇವತ್ತಿನ ವಿಡಿಯೋದಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ KCET ಮೇಜರ್ ಚೇಂಜಸ್ ಈ ಸತಿ ಏನ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಣ. ಸೊ ಪ್ರತಿಯೊಬ್ರು ಇದು ತಿಳ್ಕೊಳ್ಳೋದು ಕಂಪಲ್ಸರಿ. ಯಾರೆಲ್ಲ ನಿಮ್ಮ ಫ್ರೆಂಡು KCET ಅಪ್ಲಿಕೇಶನ್ಸ್ ಆಗ್ತಿದಾರೋ ಅವ್ರಿಗೂ ಸಹ ಈ ಇನ್ಫಾರ್ಮೇಶನ್ಸ್ನ ತಿಳಿಸಿ, ಬಿಕಾಸ್ ಈ ಇನ್ಫಾರ್ಮೇಶನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಅವರೇ ಮೆನ್ಷನ್ ಮಾಡಿದ್ದಾರೆ ವಾಟ್ ಇಸ್ ನ್ಯೂ ಇನ್ ದಿಸ್ ಇಯರ್. ಸೊ ಮೇಜರ್ ಆಗಿ 4 ಪಾಯಿಂಟ್ ಅಲ್ಲಿ ಡಿವೈಡ್ ಮಾಡಿದ್ದಾರೆ ಅವರು. ಫಸ್ಟ್ ಇಸ್ ಕ್ಯಾಂಡಿಡೇಟ್ ಪೋರ್ಟಲ್. ಸೊ ನೀವೇನಾದ್ರೂ KCET ಅಪ್ಲಿಕೇಶನ್ಸ್ ಹಾಕೋಕೆ ಹೊಟ್ಟಿದ್ರೆ ಯು ಕ್ಯಾನ್ ಸಿ ದ ಡಿಫರೆನ್ಸ್. ಎಂಟೈರ್ ಕ್ಯಾಂಡಿಡೇಟ್ ಪೋರ್ಟಲ್ಲೇ ಚೇಂಜ್ ಇದೆ. ಸೊ ದಟ್ ಇಸ್ ಒನ್ ಆಫ್ ದ ಮೇಜರ್ ಅಪ್ಡೇಟ್ ಅಂಡ್ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್. CET 2026 application printing only after verifications of documents. This is important. ಅದರಲ್ಲಿ 2 ಕ್ರೈಟೀರಿಯಾ ಕೊಟ್ಟಿದ್ದಾರೆ. ಒಂದು, ಫಾರ್ ಹೂಮ್ ದ ಅಪ್ಲಿಕೇಶನ್ ವಿಲ್ ನಾಟ್ ಬಿ ಪ್ರಿಂಟ್, ಅಂದ್ರೆ ಯಾರಿಗೆ ಪ್ರಿಂಟ್ ಆಗಲ್ಲ, ಅಂಡ್ ದೆನ್ ಯಾರು ಪ್ರಿಂಟ್ ಮಾಡ್ಕೊಬಹುದು. ಸೊ ಅದ್ರ ಜೊತೆಗೆ ರಿಸರ್ವೇಷನ್ಸ್ ಕುರಿತಾದಂತೆನೂ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ನ ಬಿಟ್ಟಿದ್ದಾರೆ. ಸೊ ಫಸ್ಟ್ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಫಸ್ಟ್, ಫಾರ್ ಹೂಮ್ ದ ಅಪ್ಲಿಕೇಶನ್ ವಿಲ್ ನಾಟ್ ಬಿ ಪ್ರಿಂಟೆಡ್. So candidates who claims eligibility clause A and claimed reservations for having studied 10 full academic years in Kannada medium from 1st standard to 10th standard. So yarella clause A na claim ಮಾಡ್ತಿರೋ ಎಲಿಜಿಬಿಲಿಟಿ ಕ್ಯಾಟಗರಿ, ಅಂಡರ್ ದಟ್ ಅಲ್ಲಿ ರಿಸರ್ವೇಷನ್ಸ್ ಕನ್ನಡ ಮೀಡಿಯಂ ರಿಸರ್ವೇಷನ್ಸ್ ನ ಕ್ಲೈಮ್ ಮಾಡಿದವ್ರಿಗೆ ಅಪ್ಲಿಕೇಶನ್ ಪ್ರಿಂಟ್ ಆಗಲ್ಲ. ಅಂಡ್ ದೆನ್ ರೂರಲ್ ರಿಸರ್ವೇಷನ್ಸ್ ನ ಕ್ಲೈಮ್ ಮಾಡಿದವ್ರಿಗೂ ಸಹ ಅಪ್ಲಿಕೇಶನ್ ನ ಪ್ರಿಂಟ್ ಆಗಲ್ಲ. ಜೊತೆಗೆ ತಮಿಳ್, ತುಳು, ಲಿಂಗ್ವಿಸ್ಟಿಕ್ ರಿಸರ್ವೇಷನ್ಸ್ ನ ಕ್ಲೈಮ್ ಮಾಡಿದವ್ರಿಗೂ ಸಹ ಅಪ್ಲಿಕೇಶನ್ ಪ್ರಿಂಟ್ ಆಗಲ್ಲ. ಅಂಡ್ ದೆನ್ ಮೈನಾರಿಟಿ ರಿಸರ್ವೇಷನ್ಸ್, ದಟ್ ಇಸ್ ಮುಸ್ಲಿಂ ಆರ್ ಕ್ರಿಶ್ಚಿಯನ್ಸ್ ರಿಸರ್ವೇಷನ್ಸ್ ನ ಕ್ಲೈಮ್ ಮಾಡಿದವ್ರಿಗೂ ಸಹ ಅಪ್ಲಿಕೇಶನ್ಸ್ ಪ್ರಿಂಟ್ ಆಗಲ್ಲ. ಐ ರಿಪೀಟ್, ಯಾರೆಲ್ಲ ಎಲಿಜಿಬಿಲಿಟಿ ಕ್ಲಾಸ್ ಎ ನ ಕ್ಲೈಮ್ ಮಾಡಿ ಲಿಂಗ್ವಿಸ್ಟಿಕ್ ರಿಸರ್ವೇಷನ್ಸ್, ಕನ್ನಡ ಮೀಡಿಯಂ ರಿಸರ್ವೇಷನ್ಸ್, ರೂರಲ್ ರಿಸರ್ವೇಷನ್ಸ್ ಅಂಡ್ ದೆನ್ ರಿಲಿಜಿಯಸ್ ಮೈನಾರಿಟಿ ರಿಸರ್ವೇಷನ್ಸ್ ನ ಕ್ಲೈಮ್ ಮಾಡಿದಿರೋ ಅವ್ರಿಗೆ ಅಪ್ಲಿಕೇಶನ್ಸ್ ಪ್ರಿಂಟ್ ಆಗಲ್ಲ. ಬದಲಿಗೆ ವೆರಿಫಿಕೇಶನ್ ಸ್ಲಿಪ್ ಬರುತ್ತೆ. ಆ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಸ್ಟೇಟಸ್ ಕ್ಲೈಮ್ಡ್ ಅಂಡ್ ವೆರಿಫೈಡ್ ಅಥವಾ ಕ್ಲೈಮ್ಡ್ ಬಟ್ ನಾಟ್ ವೆರಿಫೈಡ್ ಆರ್ ನಾಟ್ ಕ್ಲೈಮ್ಡ್ ಅಂತ ಪ್ರಿಂಟ್ ಆಗಿ ನಿಮ್ಮ ಸ್ಲಿಪ್ ಅಲ್ಲಿ ಬರುತ್ತೆ. ಸೊ ದಟ್ ಇಸ್ ಯು ಹ್ಯಾವ್ ಟು ಕೆಪ್ಟ್. ಅಂಡ್ ದೆನ್ ದೀಸ್ ಕ್ಯಾಂಡಿಡೇಟ್ಸ್ ಯಾರಿಗೆ ಈ 3 ಕ್ಯಾಟಗರಿಲಿ ಬರುತ್ತೋ ಆ ಕ್ಯಾಂಡಿಡೇಟ್ಸು ಯು ಶುಡ್ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ತಗೊಂಡು ಎಲ್ಲಿ ನೀವು ಓದ್ತಿದ್ದೀರೋ ಆ ಕಾಲೇಜಲ್ಲಿ ಅಥವಾ ಎನಿ ಗೌರ್ಮೆಂಟ್ ಕಾಲೇಜಸ್ ನೀವು ಹೋಗಿ ನಿಮ್ಮ ಡಾಕ್ಯುಮೆಂಟ್ ವೆರಿಫೈ ಅನ್ನ ಮಾಡಿಸ್ಬೇಕಾಗತ್ತೆ. ಅಂಡ್ ದೆನ್ ಆಫ್ಟರ್ ವೆರಿಫೈಯಿಂಗ್ ಇನ್ ದ ರೆಸ್ಪೆಕ್ಟಿವ್ ಕಾಲೇಜ್ ದ ಕ್ಯಾಂಡಿಡೇಟ್ ವಿಲ್ ಬಿ ಅಲೌಡ್ ಟು ಲಾಗ್ ಇನ್ ಟು ದ ಪೋರ್ಟಲ್ ಅಂಡ್ ಪ್ರಿಂಟ್ ದ CET 2026 ಅಪ್ಲಿಕೇಶನ್ ಫಾರ್ಮ್. ಒನ್ಸ್ ನೀವು ಕಾಲೇಜಲ್ಲಿ ಹೋಗಿ ನಿಮ್ಮ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ವೆರಿಫಿಕೇಶನ್ಸ್ ಮಾಡಿಸ್ಕೊಂಡು ಅದ ನಂತರ ಮತ್ತೆ KCETಗೆಲ್ಲೋ ಅಪ್ಲಿಕೇಶನ್ಸ್ ಲಾಗಿನ್ ಆಗಿ ನೀವು ನಿಮ್ಮ ಅಪ್ಲಿಕೇಶನ್ಸ್ನ ಡೌನ್ಲೋಡ್ ಮಾಡ್ಕೊಬಹುದು. ವೆರಿ ಇಂಪಾರ್ಟೆಂಟ್. ಅಂಡ್ ದೆನ್ ಕ್ಯಾಂಡಿಡೇಟ್ ಕ್ಲೈಮಿಂಗ್ ದ ರಿಮೈನಿಂಗ್ ಎಲಿಜಿಬಿಲಿಟಿ ಕ್ಲಾಸಸ್ ಸಚ್ ಆಸ್, ಸೊ ಯಾರು ಅಪಾರ್ಟ್ ಫ್ರಮ್ ಕ್ಲಾಸ್ ಎ ನ ಬಿಟ್ಟು ಕ್ಲಾಸ್ ಬಿ ಇಂದ ಕ್ಲಾಸ್ ಓ ವರ್ಗೂ ಕ್ಲಾಸ್ ನ ಕ್ಲೈಮ್ ಮಾಡ್ತಿರೋ ಅವರು should not print the applications on the candidate portal after verifying the documents in KE. ಸೊ ಯಾರೆಲ್ಲ B to O ಕ್ಲಾಸ್ ನ ಕ್ಲೈಮ್ ಮಾಡಿದಿರೋ ಅವರು ನಿಮ್ಮ ಅಪ್ಲಿಕೇಶನ್ಸ್ ಅಥವಾ ನಿಮ್ಮ ಡಾಕ್ಯುಮೆಂಟೇಶನ್ಸ್ ನ KE ಅಥಾರಿಟಿಲಿ ವೆರಿಫಿಕೇಶನ್ಸ್ ಆದ ನಂತರ ನೀವು ನಿಮ್ಮ ಅಪ್ಲಿಕೇಶನ್ಸ್ ನ ಪ್ರಿಂಟ್ ಔಟ್ ಮಾಡ್ಕೊಬಹುದು. ಸೊ ಯಾವಾಗ ವೆರಿಫೈ ಮಾಡ್ತಾರೆ ಅನ್ನೋದನ್ನ ಡೇಟ್ಸ್ ನ ಅಪ್ಕಮಿಂಗ್ ಡೇಸ್ ಅಲ್ಲಿ ತಿಳಿಸ್ತಾರೆ. ಸೊ ಒನ್ಸ್ ಅದು ಡೇಟ್ಸ್ ಔಟ್ ಆಗಿದ ತಕ್ಷಣ ನಮ್ಮ ಚಾನಲ್ ಅಲ್ಲಿ ಅದ್ರ ಕುರಿತಾದಂತೆ ಅಪ್ಡೇಟ್ ನ ಮಾಡ್ಕೊಡ್ತೀವಿ. ಸೊ ದಟ್ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್. ಅಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಅಪ್ಡೇಟ್, ಹೂ ವಿಲ್ ಗೆಟ್ ದ ಪ್ರಿಂಟ್ ಔಟ್ ಆಫ್ ದ ಅಪ್ಲಿಕೇಶನ್ ಫಾರ್ಮ್. ಸೊ ಇಷ್ಟೊತ್ತು ಯಾರು ಪ್ರಿಂಟ್ ಔಟ್ ಮಾಡೋದಕ್ಕಾಗೋದಿಲ್ಲ ಅಂತ ನೋಡಿದ್ವಿ, ಬಟ್ ಇವಾಗ ಯಾರು ಪ್ರಿಂಟ್ ಔಟ್ ಮಾಡ್ಬೋದು ಅನ್ನೋದನ್ನ ನೋಡೋಣ. After confirming the details of the prescribed 7 years of study, that includes ನಿಮ್ಮ 10th and then PUC ಅಥವಾ class 12th for government seats under eligibility clause A, the status successfully verified will be mentioned in the claim certificate and the CET 2026 application form will be made available for printing on the candidates portal. Very important. ಯಾರೆಲ್ಲ 7 years ಸ್ಟಡಿ ಮಾಡಿದಿರೋ ಕರ್ನಾಟಕದಲ್ಲಿ ಇನ್ಕ್ಲೂಡಿಂಗ್ ನಿಮ್ಮ ಕ್ಲಾಸ್ 10th ಅಂಡ್ PUC ಸ್ಟಡಿ ಮಾಡಿರಬೇಕು. ಸೊ ಅವರು
ಅಂಡರ್ ಎಲಿಜಿಬಿಲಿಟಿ ಕ್ಲಾಸ್ ಎ ಅಲ್ಲಿ ಬಂದಿರ್ತೀರಾ, ಬಟ್ ಎನಿ ರಿಸರ್ವೇಷನ್ಸ್ನ ಕ್ಲೈಮ್ ಮಾಡಿರಲ್ಲ. ಸಚ್ ಆಸ್ ನಿಮ್ಮ ಕನ್ನಡ ಮೀಡಿಯಂ ರಿಸರ್ವೇಷನ್ಸ್ ಆಗಿರ್ಬೋದು, ರೂರಲ್ ರಿಸರ್ವೇಷನ್ಸ್ ಆಗಿರ್ಬೋದು, ಜೊತೆಗೆ ಲಿಂಗ್ವಿಸ್ಟಿಕ್ ಆರ್ ಮೈನಾರಿಟಿ ರಿಸರ್ವೇಷನ್ಸ್ನ ಕ್ಲೈಮ್ ಮಾಡಲಿಲ್ಲ ಅಂದರೆ ನೀವು ಸಕ್ಸಸ್ಫುಲಿ ವೆರಿಫೈಡ್ ಅಂತ ಬಂದರೆ ನಿಮ್ಮ ಸ್ಲಿಪ್ಪಲ್ಲಿ, ಸೊ ಯು ಕ್ಯಾನ್ ಡೌನ್ಲೋಡ್ ಯುವರ್ ಅಪ್ಲಿಕೇಶನ್ ಫಾರ್ಮ್. ಸೊ ನೀವು ಯಾವುದೇ ಆಫೀಸ್ ಅಥವಾ ಕಾಲೇಜ್ಗೆ ಹೋಗಿ ಅಪ್ಲಿಕೇಶನ್ಸ್ ಫಾರ್ಮ್ನ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸೋ ಅಗತ್ಯ ಇರೋದಿಲ್ಲ. ಜೊತೆಗೆ ಇನ್ ದ ಲೇಟರ್ ಡೇಸ್ ನಿಮ್ಮ ವೆರಿಫಿಕೇಶನ್ ಸ್ಲಿಪ್ಪನ್ನು ಸಹ ನೀವು ಡೌನ್ಲೋಡ್ ಮಾಡ್ಬೋದು. ಸೊ ಐ ಹೋಪ್ ಯಾರು ಡೌನ್ಲೋಡ್ ಮಾಡ್ಬೋದು ಆ್ಯಂಡ್ ಯಾರು ಡೌನ್ಲೋಡ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋದು ಕ್ಲಾರಿಟಿ ಬಂತು ಅಂತ ಭಾವಿಸ್ತೀನಿ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಥರ್ಡ್ ಪಾಯಿಂಟ್ ಇಸ್ ಇಂಟರ್ನಲ್ ರಿಸರ್ವೇಷನ್ ಫಾರ್ ಸ್ಕೆಡ್ಯೂಲ್ ಕ್ಯಾಸ್ಟ್. ಸೊ ಅರ್ಲಿಯರ್ ನಾವು ಸ್ಕೆಡ್ಯೂಲ್ ಕ್ಯಾಸ್ಟ್ ಅಂತ ಚೂಸ್ ಮಾಡ್ತಿದ್ವಿ ಅಷ್ಟೇ, ಬಟ್ ಇಂಟರ್ನಲ್ ರಿಸರ್ವೇಷನ್ಸ್ ಯಾವುದು ಅಂತ ಚೂಸ್ ಮಾಡೋ ಆಪ್ಷನ್ಸ್ ಇರ್ತಿರ್ಲಿಲ್ಲ. ಬಟ್ ಅಕಾರ್ಡಿಂಗ್ ಟು ದ ಗೌರ್ಮೆಂಟ್ ಆರ್ಡರ್, ಸೊ ವಿ ಹ್ಯಾವ್ ಟು ಚೂಸ್. ಸೊ ಯಾರೆಲ್ಲ ಸ್ಕೆಡ್ಯೂಲ್ ಕ್ಯಾಸ್ಟ್ ಅಂಡರಲ್ಲಿ ಬರ್ತಿರೋ ನೀವು ಸ್ಪೆಸಿಫೈ ಆಗಿ ಮೆನ್ಷನ್ ಮಾಡಬೇಕಾಗುತ್ತೆ. ಕ್ಯಾಟಗರಿ ಎ ಅಂಡರಲ್ಲಿ ಬರ್ತೀರಾ, ಕ್ಯಾಟಗರಿ ಬಿ ಅಂಡರಲ್ಲಿ ಬರ್ತೀರಾ, ಅಥವಾ ಕ್ಯಾಟಗರಿ ಸಿ ಅಂಡರಲ್ಲಿ ಬರ್ತೀರಾ ಅಂತ. ವೆರಿ ಇಂಪಾರ್ಟೆಂಟ್. ಯಾರೆಲ್ಲ ಈ ನ್ಯೂ ಅಪ್ಡೇಟ್ ಆಗಿಲ್ಲ ಅಂದರೆ ದಯವಿಟ್ಟು ನೀವು ಹೊಸದಾಗಿ ನಿಮ್ಮ ಸ್ಕೆಡ್ಯೂಲ್ ಕ್ಯಾಸ್ಟ್ ಸರ್ಟಿಫಿಕೇಟ್ನ ತೊಗೊಬೇಕಾಗುತ್ತೆ ಫ್ರಮ್ ಯುವರ್ ರೆಸ್ಪೆಕ್ಟಿವ್ ತಹಶೀಲ್ದಾರ್ ಹತ್ರ. ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ದೆನ್ ಆ ಒಂದು ಆರ್ ಡಿ ನಂಬರ್ನ ನಿಮ್ಮ ಅಪ್ಲಿಕೇಶನ್ಸಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಆವಾಗಲೇ ನಿಮಗೆ ರಿಸರ್ವೇಷನ್ಸ್ ಕ್ಲೈಮ್ ಆಗೋದು ಅಥವಾ ರಿಸರ್ವೇಷನ್ಸ್ನ ಕ್ಲೈಮ್ ಆಗೋದಿಲ್ಲ. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಐ ಹೋಪ್ ಆಲ್ ವೆರಿ ಇಂಪಾರ್ಟೆಂಟ್ ಆರ್ ಕ್ಲಿಯರ್ಡ್. ಸೊ ಯಾರೆಲ್ಲ ನಿಮ್ಮ ಸ್ನೇಹಿತರು ಇನ್ನೂ ಈ ಅಪ್ಡೇಟ್ ಬಗ್ಗೆ ತಿಳ್ಕೊಂಡಿಲ್ವೋ ದಯವಿಟ್ಟು ಅವ್ರಿಗೂ ಶೇರ್ ಮಾಡಿ, ಸೊ ದಟ್ ಅವರು ಅಪ್ಡೇಟ್ ಆಗಲಿ. ಯಾವುದೇ ವಿತೌಟ್ ಮಿಸ್ಟೇಕ್ಸ್ ಅಥವಾ ಆಫ್ಟರ್ ಅಪ್ಲಿಕೇಶನ್ಸ್ ಹಾಕಾದ ನಂತರ ಗೊಂದಲಗಳಿಲ್ಲದೆ ಆರಾಮಾಗಿ ಅವರು ಎಕ್ಸಾಮ್ ಕಡೆ ಕಾನ್ಸಂಟ್ರೇಟ್ ಕೊಡಲಿ. ಥ್ಯಾಂಕ್ ಯು. ಮತ್ತಷ್ಟು ಅಪ್ಡೇಟ್ಗೋಸ್ಕರ ಸ್ಟೇ ಟ್ಯೂನ್ ಆ್ಯಂಡ್ ಆಲ್ ದ ಬೆಸ್ಟ್.